ಮೋದಿ ರಾಜ್ಯಕ್ಕೆ ಬಂದ್ ಹೋದ್ರು. ಅವರು ನೆಕ್ಸ್ಟ್ ವಿಸಿಟ್ ಹಾಕೋವರೆಗೂ ಅವರದ್ದೇ ಹವಾ ಇರುತ್ತೆ. ಇದಕ್ಕೆ ಸಾಕ್ಷಿ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ಹೆದ್ದಾರಿ. ಒಂದೇ ಮಳೆಗೆ ಮುಳುಗಿದ ಹೆದ್ದಾರಿ ಅವಾಂತರ ಈಗ ರಾಜಕೀಯ ಕೆಸರೆರಚಾಟಕ್ಕೂ ನಾಂದಿ ಹಾಡಿದೆ. ಒಂದೇ ಮಳೆಗೆ ಮುಳುಗಿದ ಎಕ್ಸ್‌ಪ್ರೆಸ್ ಹೈವೇ. ಮಾರ್ಚ್ 12ಕ್ಕೆ ಪ್ರಧಾನಿ ಮೋದಿ ಬಂದು ಮೈಸೂರು ಬೆಂಗಳೂರು ಎಕ್ಸ್‌ಪ್ರೆಸ್ ಹೆದ್ದಾರಿಯನ್ನ ಅದ್ದೂರಿಯಾಗಿ ಉದ್ಘಾಟಿಸಿದ್ರು. ಆದ್ರಿವತ್ತು ಅದೇ ಹೆದ್ದಾರಿ ಜಲಮಯವಾಗಿದೆ. ಕಳೆದ ವರ್ಷ ಅಬ್ಬರಿಸಿದ್ದ ಮಳೆಗೆ ಮುಳುಗಿದ ರಾಮನಗರದ ಸಂಗಬಸವನ ದೊಡ್ಡಿ ಜಾಗದಲ್ಲೇ ಎಕ್ಸ್‌ಪ್ರೆಸ್ ಹೈವೇ ಇವತ್ತು ಮುಳುಗಿ ಹೋಯಿತು. ಮುಳುಗಿದ ಹೈವೇಯಲ್ಲಿ ಕೆಟ್ಟು ನಿಂತ ಕಾರು, ನಿಯಂತ್ರಣ ತಪ್ಪಿದ ಲಾರಿಯಿಂದ ಅಪಘಾತ. ನೋಡಿ, ದಶಪಥ ಹೆದ್ದಾರಿಯಲ್ಲಿ ಮಳೆ ಅವಾಂತರಕ್ಕೆ ಸಾಕ್ಷಿ ಈ ದೃಶ್ಯ. ಹೈವೇಯಲ್ಲಿ 3-4 ಅಡಿ ನೀರು ನಿಂತಿತ್ತು. ಮಳೆ ನೀರಲ್ಲಿ ಹೋಗಲಾಗದೆ ಕಾರು ಕೆಟ್ಟು ಹೋಯಿತು. ಕೆಟ್ಟು ನಿಂತಿದ್ದ ಕಾರಿಗೆ ಅದೇ ಹೈವೇಯಲ್ಲಿ ಲಾರಿ ನಿಯಂತ್ರಣ ತಪ್ಪಿ ಕಾರಿಗೆ ಗುದ್ದಿ ಬಿಡ್ತು. ಅದೃಷ್ಟಕ್ಕೆ ಯಾರಿಗೂ ಏನೂ ಆಗ್ಲಿಲ್ಲ. ಅಪಘಾತ ಆಗಿದೆ, ಬನ್ನಿ ಅಂದ್ರೂ ಬರ್ಲಿಲ್ಲ. ಹೆದ್ದಾರಿ ಪ್ರಾಧಿಕಾರದ ಮೇಲೆ ಜನಾಕ್ರೋಶ. ಮೈಸೂರು ಬೆಂಗಳೂರು ಹೈವೇಯಲ್ಲಿ ಅಪಘಾತ ಆಗಿದೆ, ನೀರು ನಿಂತಿದೆ, ಸಮಸ್ಯೆ ಆಗ್ತಿದೆ ಬನ್ನಿ ಅಂತ ಜನ ಗೋಗರೆದ್ರು. ಹೆದ್ದಾರಿ ಪ್ರಾಧಿಕಾರದವರು ಬರ್ಲಿಲ್ಲ. ಆಗ ಜನ ಸಿಟ್ಟಾದ್ರು, ಛೀ ಥೂ ಅಂದ್ರು. ಪ್ರಧಾನಿ ಮೋದಿ ಮುಖ್ಯಮಂತ್ರಿಗಳ ಬಗ್ಗೆಯೂ ಆಕ್ರೋಶ ಹೊರಹಾಕಿದ್ರು. ಈಗ ಪ್ರಧಾನಮಂತ್ರಿ ಬಂದು ಉದ್ಘಾಟನೆ ಮಾಡಿದ್ರು, ಆದರೆ ಉದ್ಘಾಟನೆ ಮಾಡಿದ್ರೆ ಅವರು ಹೋದ್ರು ಆರಾಮಾಗಿದ್ದಾರೆ. ಈಗ ನಾವು ಗಾಡಿ ಓಡಿಸೋರು, ಸಣ್ಣ ಪುಟ್ಟ ಗಾಡಿ ಓಡಿಸೋರು ಈಗ ಹಾಲಾಯ್ತಾ ಇದೀವಿ. ಯಾಕಂದ್ರೆ ರೋಡ್ ಈ ತರ ಇದೆ. ನನ್ನ ಮುಂದೆನೆ ಈಗ ರೈಟ್ ಸೈಡ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು, ಎಲ್ಲ ಎತ್ತಾಕೊಂಡು ಹೋದ್ರು ಈ ನೀರಿಂದನೇ. ಪ್ರಧಾನಿ ಗೊತ್ತಿಲ್ಲ ಈ ರೋಡ್ ಇಷ್ಟೊಂದು ವಿಚಿತ್ರವಾಗಿದೆ ಅಂತ. ಅದಕ್ಕೆ ಪ್ರಧಾನಮಂತ್ರಿ ಅವ್ರನ್ನ ನೀಟಾಗಿ ಅವರು ಏನ್ ಮಾಡಿದ್ದಾರೆ, ಹುಲ್ಲು ಮಾಡಿದ್ದಾರೆ. ಅವರು ಮೈಸೂರಲ್ಲಿ ಉದ್ಘಾಟನೆ ಮಾಡಬೇಕಿದ್ದು, ಮಂಡ್ಯದಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಅಂದ್ರೆ ಮಂಡ್ಯ ಎಲೆಕ್ಷನ್ ಇಲ್ಲಿ ಪದೇ ಪದೇ ಒಂದು ಸಾಧಾರಣ ಮಳೆ ಆದರೂ ಕೂಡ ಪದೇ ಪದೇ ಇದೇ ಪ್ರಾಬ್ಲಮ್ ಆಗ್ತಾ ಇದೆ. ಇದು ಕಳೆದ ಬಾರಿ 1 ವರ್ಷದಿಂದ ಈ ಸಮಸ್ಯೆ ಉದ್ಭವ ಆಗ್ತಾನೆ ಇದೆ. ಈ ಸಮಸ್ಯೆನ ಅವ್ರು ಬಗೆಹರಿಸ್ತಾ ಇಲ್ಲ ಸರ್. ಇಲ್ಲಿ ಸರಿಯಾದಂಥ ನೀರು ಆಚೆ ಹೋಗೋದಕ್ಕೆ ವ್ಯವಸ್ಥೆ ಮಾಡಬೇಕು, ಮಾಡ್ತಾ ಇಲ್ಲ ಅವರು. ಇಲ್ಲಿ ಏನಾಗಿದೆ ಅಂದರೆ ಈಗ ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ, ಜನಗಳ ಆಕ್ರೋಶಕ್ಕೆ ಇವರು ಕಾರಣ ಆಗ್ತಾ ಇದ್ದಾರೆ ಸರ್. ಕಾರಣ ಅಂದರೆ ಅವೈಜ್ಞಾನಿಕ ರೀತಿ ವರ್ಕ್ ಮಾಡಿರೋದಿಲ್ಲಿ. ಈಗ ಸರಿಯಾದಂಥ ರೀತಿಯಲ್ಲಿ ವರ್ಕ್ ಮಾಡಿದರೆ ಈಗ ಯಾರು ನೀರನ್ನ ಇಲ್ಲಿ ನಿಲ್ಲಿಸೋದಕ್ಕಾಗಲ್ಲ. ಮಾಧ್ಯಮಗಳಲ್ಲಿ ವರದಿ ಆಗ್ತಿದ್ದಂತೆ ಹೆದ್ದಾರಿ ಪ್ರಾಧಿಕಾರದವರು ಓಡೋಡಿ ಬಂದ್ರು. ಜೆಸಿಬಿ ಹಾಗೂ ಹಿಟಾಚಿ ವಾಹನಗಳ ಮೂಲಕ ಡ್ರೈನೇಜ್ ವ್ಯವಸ್ಥೆ ಮಾಡಿ ನೀರು ಹೊರಹಾಕಿದ್ರು. ಇನ್ನೊಂದು ಕಡೆ ಪ್ರತಿಭಟನೆಯೂ ನಡೀತು. ಜೊತೆಗೆ ರಾಜಕೀಯ ಸಮರಕ್ಕೆ ಕಳಪೆ ಕಾಮಗಾರಿ ವೇದಿಕೆ ಆಯ್ತು. ನೋಡಪ್ಪ, ಇನ್ನೂ ಸರಿಯಾದ ರೀತಿಯಲ್ಲಿ ಕೆಲಸ ಪೂರ್ಣ ಆಗಿರಲಿಲ್ಲ. ತರಾತುರಿನಲ್ಲಿ ಎಲೆಕ್ಷನ್ ದೃಷ್ಟಿಯಿಂದ ಓಪನ್ ಮಾಡಿದ್ರು. ಸುಮಾರು ಇನ್ನೂ 20% 25% ಕೆಲಸ ಉಳಿದಿತ್ತು. ಹಾಗಾಗಿ ಸರಿಯಾಗಿ ಕೆಲಸ ಮಾಡದೇನೆ ನೀರೆಲ್ಲ ರಸ್ತೆದಲ್ಲಿ ನಿಂತ್ಕೊಂಡಿದೆ. ನೀರು ಹೋಗಕ್ಕೆ ಅವಕಾಶ ಮಾಡಿಕೊಡ್ಬೇಕಲ್ವಾ, ಅದು ಮಾಡಿಲ್ಲ. ಅದು ಮಾಡದೇ ಇರೋದ್ರಿಂದ ನೀರು ನಿಂತ್ಕೊಂಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಹೆದ್ದಾರಿ ಕಾಮಗಾರಿಯನ್ನ ಹಾಡಿ ಹೊಗಳಿದ್ದ ಪ್ರತಾಪ್ ಸಿಂಹ ಎಲ್ಲಿ ಅಂತ ಜನ ಕೇಳ್ತಿದ್ದಾರೆ. ದೇಶದ ಅತ್ಯದ್ಭುತ ಹೈವೇ ಅಂತಿದ್ದ ಬಿಜೆಪಿ ಸರ್ಕಾರದ ಮಂತ್ರಿಗಳೆಲ್ಲಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಕಾಂಗ್ರೆಸ್ನವರು ಸಾಲು ಸಾಲು ಟ್ವೀಟ್ ಹಾಕ್ತಿದ್ದಾರೆ. ಏನ್ ಸಾರ್ ಇದೆಲ್ಲ ಅಂತ ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಸಣ್ಣ ಪುಟ್ಟ ಸಮಸ್ಯೆ ಬಿಡಿ, ಸರಿ ಹೋಗುತ್ತೆ, ಸುಮ್ಮನೆ ರಾಜಕೀಯ ಮಾಡ್ತಾವ್ರೆ ಅಂತಾರೆ. ಈ ತರ ಕೆಲವು ಸಣ್ಣ ಪುಟ್ಟ ಇದ್ದೇ ಇರ್ತವೆ, ಅವನ್ನೆಲ್ಲ ಸರಿಪಡಿಸ್ತಾರೆ. ಒಂದ್ಸತಿ ಒಂದು ಮಳೆಗಾಲ ಆದಾಗಲೇ ಅದ್ರದ್ದೆಲ್ಲ ಕರೆಕ್ಟಾಗಿ ಗೊತ್ತಾಗಿ ಸರಿಪಡಿಸ್ತಾರೆ. ಹೆದ್ದಾರಿ ಪ್ರಾಧಿಕಾರಕ್ಕೆ ಟೋಲ್ ವಸೂಲಿ ಮಾಡಲು ಇದ್ದ ಪೌರುಷ ಸಮಸ್ಯೆ ಬಗೆಹರಿಸೋದ್ರಲ್ಲಿಲ್ಲ. ಹೈವೇ ಅಥಾರಿಟಿ ಎಡವಟ್ಟುಗಳಿಗೆ ಜನ ಪ್ರಧಾನಮಂತ್ರಿಗಳನ್ನ ಪ್ರಶ್ನೆ ಮಾಡೋ ಹಾಗಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.